ನಮಸ್ತೆ. ಗೌತಮ ಬುದ್ಧನ ಜಯಂತಿ ಕುರಿತಾಗಿ ನಾನೊಂದು ಸ್ವರಚಿತ ಕವನವನ್ನು ಬರೆದಿದ್ದೇನೆ. ನಾನೇ ಹಾಡ್ತಾ ಇದ್ದೇನೆ. ನನ್ನ ಹೆಸರು ಶ್ರೀಮತಿ ಮಧು ಜೆ ಕೋಟಿ ಗದಗ್. ಅರವಿನ ದಾರಿ ಕಾಣದೆ ನರಳುತ್ತಿರುವ ಜನರಿಗೆ, ಅರವಿನ ದಾರಿ ಕಾಣದೆ ನರಳುತ್ತಿರುವ ಜನರಿಗೆ ಸೂಕ್ತ ದಾರಿ ತೋರಿಸಲು ಗೌತಮ ಬುದ್ಧ ಮಹಾಪುರುಷನಾಗಿ ಜಗಕ್ಕೆ ಬಂದನು. ಮಹಾಪುರುಷನಾಗಿ ಧರೆಗೆ ಬಂದನು. ಲೋಮಿನಿ ಗ್ರಾಮದ ಸಾಕೆ ಪಂಗಡದ ತಂದೆ ಸುದ್ದೋಧನ, ತಾಯಿ ಮಾಯಾ ದೇವಿಯವರಿಗೆ ಸಿದ್ಧಾರ್ಥ ಕಂದನಾಗಿ ಜನಿಸಿ, ಸಿದ್ಧಾರ್ಥ ಕಂದನಾಗಿ ಹುಟ್ಟಿ ಬಂದನು. ಧರೆಗೆ ಕಂದನಾಗಿ ಬಂದನು. 16ನೇ ವಯಸ್ಸಿನಲ್ಲಿ ಗೋಪ ಎಂಬ ರಾಜಕುಮಾರಿಯ ಮದುವೆಯಾಗಿ ಅರಮನೆಯ ಸುಖಭೋಗದಲ್ಲಿ ಹೆಂಡತಿಯ ಜೊತೆ ಸಂಸಾರ ಮಾಡಿ ರಾಹುಲ್ ಎಂಬ ಪುತ್ರನಿಗೆ ಜನ್ಮವ ನೀಡುತ್ತಾರೆ. ರಾಹುಲ್ ಎಂಬ ಮಗನಿಗೆ ಜನ್ಮವ ನೀಡುತ್ತಾನೆ. 28 ವರ್ಷ ಇರುವಾಗಲೇ ದೇಶ ಸಂಚಾರಕ್ಕೆ ಹೋದಾಗ ಗೋಚರಿಸಿದ ವೃದ್ಧಾಪರುಗ ರುಜಿನಗಳು. 28 ವರ್ಷ ಇರುವಾಗಲೇ ದೇಶ ಸಂಚಾರಕ್ಕೆ ಹೋದಾಗ ಗೋಚರಿಸಿದ ವೃದ್ಧಾಪರುಗ ರುಜಿನಗಳು. ಸಾವು ಸನ್ಯಾಸಿ ಈ ಅವತಾರಗಳ ನೋಡಿ ಜೀವನ ನಶ್ವರವೆಂದು, ನೋಡಿ ಜೀವನ ನಶ್ವರವೆಂದು ಬುದ್ಧ ರಾಜವನ್ನೇ ತೊರೆದು ಬೂದಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡುವಾಗ, ತೊರೆದು ಬೂದಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡುವಾಗ ಬುದ್ಧನಿಗೆ ಜ್ಞಾನೋದಯವಾಯಿತು. ಬುದ್ಧನಿಗೆ ಜ್ಞಾನೋದಯವಾಯಿತು. ಸಂಸಾರ ರಾಜ್ಯವ ತೊರೆದ ಮಹಾಪರಿತ್ಯಾಗಿಯಾಗಿ ಜನರ ನಂಬಿಕೆಯನ್ನು ನನಸು ಮಾಡಿದ ಮಹಾಪುರುಷನಾಗಿ ಸಿದ್ಧಾರ್ಥನು ಬುದ್ಧನಾಗಿ ಕೀರ್ತಿ ಪಡೆದನು. ಅರವಿನ ದಾರಿ ಕಾಣದ ಜನರು ನರಳುತ್ತಿರುವಾಗ, ಅರವಿನ ದಾರಿ ಕಾಣದ ಜನರು ನರಳುತ್ತಿರುವಾಗ ಸೂಕ್ತ ದಾರಿ ತೋರಿಸಲು ಗೌತಮ ಮಹಾಪುರುಷನಾಗಿ ಜಗಕ್ಕೆ ಬಂದನು.